ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ 538ನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನ ಶಾಸಕ ದರ್ಶನ್ ನಾರಾಯಣ್ ಇನ್ನಿತರೆ ಗಣ್ಯರುಗಳೊಂದಿಗೆ ದೀಪ ಬೆಳಗಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕನಕದಾಸರು ಕೇವಲ ಒಂದು ಸಮುದಾಯಕ್ಕೆ ಕೊಡುಗೆ ನೀಡಿಲ್ಲ, ಇಡೀ ವಿಶ್ವಕ್ಕೆ ಸಾಮರಸ್ಯದ ಸಂದೇಶ ಸಾರುವ ಮೂಲಕ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ. ಅವತ್ತಿನ ಸಮಾಜದಲ್ಲಿದ್ದ ಜಾತಿ ಪದ್ಧತಿ ಅಸ್ಪೃಶ್ಯತೆ ವಿರುದ್ಧ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ. ಸಮಾಜಕ್ಕೆ ಜಾತ್ಯತೀತ ತತ್ವಗಳನ್ನ ತಿಳಿಸಿ ಏಕತೆಯ ಸಂದೇಶ ಸಾರಲು ಇಡೀ ಜೀವನವನ್ನ ಮುಡಿಪಾಗಿಟ್ಟವರು. ಇಂತಹ ಮಹಾನ್ ಸಂತನ ತತ್ವಾದರ್ಶಗಳನ್ನ ನಾವುಗಳು ಮೈಗೂಡಿಸಿಕೊಂಡಾಗ ಮಾತ್ರ ಈ ರೀತಿಯ ಜಯಂತಿಗೆ ಅರ್ಥ ಸಿಗುತ್ತೆ. ಕನಕದಾಸರ ಚಿಂತನೆ ಮತ್ತು ತತ್ವಾದರ್ಶ ಇಡೀ ವಿಶ್ವಕ್ಕೆ ಮಾದರಿ ಅಂತ ಕನಕದಾಸರ ಗುಣಗಾನ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆಗೆ ಈಗಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ನಾವೆಲ್ಲರೂ ಕೂಡ ನಮ್ಮ ಹೆಜ್ಜೆ ಹಾಕಬೇಕಾಗ್ತದೆ. ಈಗ ಮುಖ್ಯ ಭಾಷೆಗಳಲ್ಲಿ ಅತಿ ಹೆಚ್ಚು ಮಹತ್ವವನ್ನು ನಾವು ಶಿಕ್ಷಣಕ್ಕೆ ಕೊಡಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವಂತಹ, ಸಾಮಾಜಿಕ ಸಮಾನತೆಗಾಗಿ ಹೋರಾಡುವಂತಹ ಚಿಂತಕರು, ಸಮಾಜ ಸುಧಾರಕರು ಇಂಥವರ ವಿಚಾರಗಳ ಬಗ್ಗೆ ವಿದ್ಯಾರ್ಥಿನಿಯರಿಗೆ ನಾವು ಬೋಧನೆ ಮಾಡಬೇಕಾಗ್ತದೆ. ಆಗ ಮಾತ್ರ ಬದಲಾವಣೆ ಅಂತ ಸಾಧ್ಯ ಆಗುತ್ತದೆ. ಇವತ್ತು ನಿಜ ಶಿಕ್ಷಣ ಎಲ್ಲರೂ ಕೂಡ ಪಡೆಯುತ್ತಾರೆ, ಆದರೆ ನಿಜವಾಗ್ಲೂ ಕೂಡ ಇನ್ನೂ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇದೆ ಅಂತಂದ್ರೆ ಅದು ದೊಡ್ಡ ದುರಂತ. ಮುಂದಿನ ದಿನಗಳಲ್ಲಾದರೂ ನಾವೆಲ್ಲರೂ ಕೂಡ ಸೇರಿ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಏನು ಪ್ರಯತ್ನ ಮಾಡಿಕೊಂಡು ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ನಮಗೆ ಆಗ್ತಾ ಇದೆ ವಿಸ್ತಾರವಾಗಿ. ಮನೆಯಾಗಿ ನಾನು ಹೇಳಿಕೆ ಬಯಸ್ತೀನಿ, ಕಳೆದ ಬಾರಿ ಕೂಡ ನಾವು ಜಯಂತ್ಯೋತ್ಸವದ ಅಂಗವಾಗಿ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರೊಫೆಸರ್ ರಾಮೇಗೌಡ ಮಾತನಾಡಿ, ಕನಕದಾಸರ ತತ್ವ ಆದರ್ಶಗಳು ಇಂದಿಗೂ ಪ್ರಸ್ತುತ. ಅವುಗಳ ಮೂಲಕ ಸಮಾಜದಲ್ಲಿ ಶಾಂತಿ, ಸಮಾನತೆ, ಪ್ರಗತಿ ಸಾಧಿಸಲು ಸಾಧ್ಯವಿದೆ. ಪರಿವರ್ತನೆಯ ಹರಿಕಾರರು ತಮ್ಮ ರಾಜಸತ್ವವನ್ನ ಬಿಟ್ಟು ಅವರು ದಾಸಶ್ರೇಷ್ಠರಾಗಿದ್ದಾರೆ ಅಂತ ತಿಳಿಸಿದ್ರು. ಇನ್ನೂ ಒಂದು ಉತ್ತಮವಾಗಿ ಹೇಳ್ತಾ ಇದ್ದೇನೆ ನಾನು, ಇವತ್ತಿನ ದಿನ ಮಂತ್ರಾಲಯ ಬಹಳ ಪವಿತ್ರವಾದ ಕ್ಷೇತ್ರವಾಗಿರಬಹುದು, ಆದರೆ ಮಂತ್ರಾಲಯದಲ್ಲಿ ಪವಿತ್ರ ಕ್ಷೇತ್ರವನ್ನು ಉಂಟು ಮಾಡಿದಂತಹ ಬಾಲಕ ರಾಘವೇಂದ್ರರು ನಂಜನಗೂಡಿನವರು. ಇವತ್ತು ಕೂಡ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ನಂಜನಗೂಡಿನ ರಾಘವೇಂದ್ರ ಮಠ ಅಂತ ಬರ್ತದೆ. ಮೊದಲನೇ ಸರಿ ನಂಜನಗೂಡಿನ ರಾಘವೇಂದ್ರರು ಮಂತ್ರಾಲಯ ಕಟ್ಟಿದರು. ಹುಟ್ಟುವೀರಕ ತಾರಕಾನಂದ ಸ್ವಾಮಿಗಳು ಬ್ರಹ್ಮಗುರುಗಳಾಗಿ ಹೋಗಿ ಕಾಗಿನೆಯಲ್ಲಿ ನೆಲೆಸಿದರು. ಪರಮ ಮಹರ್ಷಿಗಳಾಗಿರ್ತಂತಹ ಯೋಗಿಗಳು ಬಂದು ನೆಲೆಸಿದರು. ಪರಮ ಕ್ಷೇತ್ರವಾಯಿತು. ರೇವಣ ಸಿದ್ದೇಶ್ವರರು ನೆಲೆಸಿದರು. ಇನ್ನೂ ಉತ್ತಮವಾಗಿ ಹೇಳ್ತೇನೆ ನಾನು, ನಂಜನಗೂಡು ಹೆಮ್ಮೆ ಯಾಕೆಂತಂದ್ರೆ ನಂಜನಗೂಡು ತಾಲೂಕಿನ ದೇಶ ಸಂಸ್ಥಾನ ಸುತ್ತೂರು ಶ್ರೀ ಕ್ಷೇತ್ರ. ಇದೇ ಸಂದರ್ಭ ಶಾಸಕ ದರ್ಶನ್ ನಾರಾಯಣ್ ಸರಿ ಇನ್ನಿತರೆ ಗಣ್ಯರುಗಳು ಸೇರಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರೊಫೆಸರ್ ರಾಮೇಗೌಡ ಅವರನ್ನ ಗೌರವಿಸಿ ಸನ್ಮಾನಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಕುರುಬ ಸಮುದಾಯದ ಮುಖಂಡರಾದ ಕೆಂಪಣ್ಣ, ಸಿಎಂ ಶಂಕರ್, ತಾಂಡವಪುರ ಮೋಹನ್, ಕುರಿಹುಂಡಿ ರಾಜು, ನಗರಸಭಾ ಸದಸ್ಯ ಗಂಗಾಧರ್, ಬಸವರಾಜು ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು.